Hare Krishna, welcome back to my channel. Yes, finally I am back. ಅಂದ್ರೆ ಇಷ್ಟು ದಿನ ಸ್ವಲ್ಪ ಗ್ಯಾಪ್ ತಗೊಂಡೆ ಅಂಡ್ ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಅಂತ. ನೀವು ತುಂಬ ಪೇಷನ್ಸಿಂದ ವೇಟ್ ಮಾಡಿದ್ದೀರಾ ನನ್ನ ವಿಡಿಯೋಗೋಸ್ಕರ ಆ್ಯಂಡ್ ಸಾಕಷ್ಟು ಜನ ಮೆಸೇಜ್ ಕೂಡ ಮಾಡಿದ್ದೀರಾ ಪರ್ಸ್ನಲ್ ಆಗಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ಗೆ ನಿಮ್ಮ ಒಂದು ಬೆಸ್ಟ್ ವಿಶಸ್ಗೆ. ಆ್ಯಂಡ್ ಎಸ್ ನಾವು ಎಲ್ಲ ರೀತಿಯಲ್ಲೂ ಥಿಂಗ್ಸ್ ಆರ್ ಗೆಟಿಂಗ್ ಬೆಟರ್ ನಾವು ಆ್ಯಂಡ್ ನಾನು ನನ್ನ ಮೇಲೆ ಸ್ವಲ್ಪ ವರ್ಕ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆ್ಯಂಡ್ ಲಿಟ್ರಲಿ ಒಂದು ಡಿಟ್ಯಾಚ್ಮೆಂಟ್ ಅನ್ನೋದನ್ನು ನಾನು ಈ ಒಂದು 20 ಡೇಸಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಕಲ್ತ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಸರ್ವಿಸ್ನ ಕಂಟಿನ್ಯೂ ಮಾಡಬೇಕು ಅಂತ ನಾನು ಮತ್ತೆ ಗಿವ್ ಅಪ್ ಮಾಡ್ತಾ ಇಲ್ಲ. ಬಿಕಾಸ್ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಹೇಗಿದೆ ಅಂದರೆ ನಿಮ್ಮನ್ನು ಯಾರನ್ನೂ ನಂಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಯು ಆರ್ ಆಲ್ ಲೈಕ್ ಫ್ಯಾಮಿಲಿ ನಾವು. ನೀವೊಂದು ಫ್ಯಾಮಿಲಿ, ಒಂದು ಕನೆಕ್ಷನ್ ಅಂತ ಆಗಿದ್ದೀರಾ ಆ್ಯಂಡ್ ನಮ್ಮ ವೀಡಿಯೋಸ್ಗೋಸ್ಕರ ನೀವು ಎಷ್ಟು ಜನ ಕಾಯ್ತಾ ಇರ್ತೀರಾ, ಗೈಡೆನ್ಸ್ಗೋಸ್ಕರ ಕಾಯ್ತಾ ಇರ್ತೀರಾ, ಯೂನಿವರ್ಸ್ ಗೈಡೆನ್ಸ್ಗೋಸ್ಕರ ಕಾಯ್ತಾ ಇರ್ತೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ನಂತರ ನೀವು ಒಂದು ಯಾವುದೋ ಒಂದು ಪೇನಲ್ಲಿ ಸಫರ್ ಆಗ್ತಾ ಇದ್ದೀರಾ, ಹೆಲ್ತ್ ಇಶ್ಯೂಸ್, ರಿಲೇಷನ್ಶಿಪ್, ಫಿನಾನ್ಸ್, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಸಫರಿಂಗ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಚಾಲೆಂಜಸ್ ಮಧ್ಯೆನೂ, ಅದೆಲ್ಲ ಪರ್ಸ್ನಲ್ ಥಿಂಗ್ಸ್ ಮಧ್ಯೆನೂ ನೀವು ನನ್ನ ವೀಡಿಯೋಸ್ನ ನೋಡೋದಕ್ಕೆ ಟೈಮ್ ತೊಗೊಳ್ತಾ ಇದ್ದೀರಾ ಆ್ಯಂಡ್ ಆ ಒಂದು ಪ್ರೆಷಿಯಸ್ ಟೈಮ್ನ ನೀವು ಎತ್ತಿಡ್ತಾ ಇದ್ದೀರಾ ಅಂತಂದರೆ ಸುಮ್ಮನೆ ಅಲ್ಲ, ಅದು ಇಟ್ಸ್ ಅ ಬ್ಲೆಸ್ಸಿಂಗ್ಸ್ ಓನ್ಲಿ. ಆ್ಯಂಡ್ ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ, ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಸ್ಟಿಲ್ ನೀವು ಪೇಷನ್ಸಿಂದ ವೇಟ್ ಮಾಡಿದ್ದೀರಾ ನನ್ನ ವೀಡಿಯೋಸ್ಗೋಸ್ಕರ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ. ಆ್ಯಂಡ್ ಟ್ರಸ್ಟ್ ಮೀ, ಇನ್ನು ಮುಂದೆ ಎವ್ರಿಡೇ ನಿಮಗೆ ವೀಡಿಯೋಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಕ್ಲಾಸಸ್ ಸೂನ್ ನಾನು ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಕ್ಲಾಸಸ್ಗಳನ್ನು. ಆ್ಯಂಡ್ ಯಾವ ಕ್ಲಾಸಸ್ ಬಗ್ಗೆ ನಿಮಗೆ ಮೋರ್ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಥವಾ ಯಾವ ಟಾಪಿಕ್ಸ್ ನಿಮಗೆ ಕಲಿಬೇಕು ಅಂತ ಆಸಕ್ತಿ ಇದೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ಬೋದು. ಸೊ ನನಗೆ ಆ ಟಾಪಿಕ್ ಬಗ್ಗೆ ಗೊತ್ತಿದ್ರೆ ಐ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಅಥವಾ ಅದರ ಒಂದು ಕೋರ್ಸ್ನ ನಾನು ತೊಗೊಂಬರ್ತೀನಿ. ಆ್ಯಂಡ್ ಎಸ್, ಕ್ರಿಸ್ಟಲ್ ಆರ್ಡರ್ಸ್ ಯಾರಿಗೆಲ್ಲ ಬೇಕು ಆಬ್ವಿಯಸ್ಲಿ ನೀವು ನನ್ನ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಆ್ಯಂಡ್ ಟ್ಯಾರೋ ಕಲಿಬೇಕು ಅಂತ ಇದ್ದರೆ ಎಸ್, ಮತ್ತು ನಾನು ಟ್ಯಾರೋ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಕ್ಲಾಸಸ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಯಾರು ಈ ಒಂದು 20 ಡೇಸಲ್ಲಿ ತುಂಬ ಎನ್ಕ್ವೈರೀಸ್ ಬಂತು, ಬಟ್ ಕ್ಲಾಸ್ ತಗೊಳ್ಳೋ ಒಂದು ಪರಿಸ್ಥಿತಿನಲ್ಲಿ ನಾನು ಇರಲಿಲ್ಲ. ಬಟ್ ಎಸ್, ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸಸ್ ಕೂಡ. ಇಂಟ್ರೆಸ್ಟ್ ಇರೋರು ನೀವು ಜಾಯ್ನ್ ಆಗಬಹುದು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ವೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಮುಂದೆ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಆ್ಯಂಡ್ ನಾನು ಇನ್ನೂ ಬೆಟರ್ ಆಗ್ತೀನಿ ಆ್ಯಂಡ್ ನಿಮಗೆ ಇನ್ನೂ ಅಕ್ಯುರೇಟ್ ಆಗಿರುವಂತಹ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಯೂನಿವರ್ಸ್ ಕಡೆಯಿಂದ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಿಮಗೆ ಏನು ಗೈಡೆನ್ಸ್ ಇದೆ ಯೂನಿವರ್ಸ್ ಕಡೆಯಿಂದ ಅಂತ. ಸೊ ಯೂನಿವರ್ಸ್ ಅಂತ ತಗೊಳ್ಳಿ ಅಥವಾ ನಿಮ್ಮ ಇಷ್ಟ ದೇವರು ಅಂತ ಹೇಳಿ ತಗೊಳ್ಳಿ, ನಿಮ್ಮ ಆರಾಧ್ಯ ದೈವ ಅಂತ ತಗೊಳ್ಳಿ, ಯಾವುದೇ ದೇವರನ್ನಾದರೂ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ನಿಮಗೆ ಎಕ್ಸಾಕ್ಟ್ ಏನು ಗೈಡೆನ್ಸ್ ಬೇಕಾಗಿದೆ, ಏನು ಥಿಂಗ್ಸ್ ಬೇಕಾಗಿದೆ ಇವತ್ತು ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಒಂದು ಪರಿಸ್ಥಿತಿಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಓಕೆ, ಓಕೆ. 10 of Wands, 8 of Wands, the Hermit, the Tower, King of Pentacles, the Empress. ಓಕೆ, ಸೊ ನಾರ್ಮಲಿ ಇಲ್ಲಿ ಕೆಲವೊಂದಷ್ಟು ಜನ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ಎಲ್ಲ ಒಂದು ಕಡೆ ನೀವು ತುಂಬ ಥಿಂಗ್ಸ್ನ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೀರಾ ಅಥವಾ ತುಂಬ ಬರ್ಡನ್ ಫೀಲ್ ಆಗ್ತಾ ಇದೆ ನಿಮಗೆ.
ಕೆಲವೊಂದು ಲೈಫ್ ಇದರಲ್ಲಿ ತುಂಬಾನೇ ಸಡನ್ ಡಿಸಿಷನ್ಸ್ನ ನೀವು ಕೆಲವ್ರು ತಗೊಂಡಿದ್ದೀರಾ ಆ್ಯಂಡ್ ಸಡನ್ ಡಿಸಿಷನ್ಸ್ಗಿಂದ ನಿಮಗೆ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಹುದು. ಪಾಸ್ಟ್ 1 ಮಂತಿಂದ ಅಥವಾ 1 ವೀಕಿಂದ ನೀವು ಏನೇ ಕೆಲಸ ಮಾಡಬೇಕಂದ್ರೂ ಅದು ತುಂಬಾ ಡಿಲೇ ಆಗ್ತಾ ಇದೆ. ಒಂದು ಸೈಟ್ ವಿಚಾರವಾಗೋ ಅಥವಾ ಒಂದು ಮನೆ ವಿಚಾರವಾಗೋ ಅಥವಾ ಒಂದು ಭೂಮಿ ಖರೀದಿನೋ ಅಥವಾ ಫಿನಾನ್ಷಿಯಲ್ ವಿಚಾರವಾಗೋ ಏನೋ ಸಮಥಿಂಗ್ ರಿಲೇಟೆಡ್ ಟು ಭೂಮಿ, ಸಮಥಿಂಗ್ ರಿಲೇಟೆಡ್ ಟು ಫಿನಾನ್ಸ್, ಸಮಥಿಂಗ್ ರಿಲೇಟೆಡ್ ಟು ಸೇವಿಂಗ್ಸ್ ಅಥವಾ ಈ ರೀತಿಯಲ್ಲಿ ಸ್ವಲ್ಪ ನೀವು ಡೌನ್ಫಾಲ್ ಅನ್ನೋದನ್ನು ನೋಡ್ತಾ ಇದ್ದೀರಾ. ಮೈಟ್ ಬಿ ಇಲ್ಲಿ ಕೆಲವರು ಟ್ರೇಡರ್ಸ್ ಆಗಿದ್ದೀರಾ. ಸೊ ಅದರಲ್ಲಿ ಕೆಲವೊಬ್ಬರು ಸ್ವಲ್ಪ ಲಾಸಲ್ಲಿದ್ದೀರಾ ಅಥವಾ ಸಾಲದಲ್ಲಿದ್ದೀರಾ ಅಥವಾ ನಿಮ್ಮ ಹೆಲ್ತ್ ಸ್ವಲ್ಪ ಡೌನ್ ಆಗ್ತಾ ಇದೆ, ನಿಮ್ಮ ಎಮೋಷನ್ ಸ್ವಲ್ಪ ಡೌನ್ ಆಗ್ತಾ ಇದೆ, ನಿಮ್ಮ ಒಂದು ಫ್ರೀಕ್ವೆನ್ಸಿ ಡೌನ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಒಂದು ಯೂನಿವರ್ಸ್ ಜೊತೆ ಕನೆಕ್ಷನ್ ಕಟ್ ಆಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಯು ಆರ್ ಫೀಲಿಂಗ್ ದಟ್ ಬಿಕಾಸ್ ಇನ್ ಪಾಸ್ಟ್ ನೀವು ಸಡನ್ ಆಗಿ ಡಿಸಿಷನ್ ತಗೊಂಡಿರೋಕ್ಕೇನೆ ಈಗ ನಿಮ್ಮ ಒಂದು ಡೌನ್ಫಾಲ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು, ಬರ್ತಾ ಇರುವಂಥದ್ದು ನಿಮ್ಮ ಪಾಸ್ಟ್ ಮಿಸ್ಟೇಕ್ಸ್ನಿಂದ ಪ್ರೆಸೆಂಟಲ್ಲಿ ನೀವು ಅದನ್ನು ಸಫರ್ ಮಾಡ್ತಾ ಇದ್ದೀರಾ. ಬಟ್ ಇದೆಲ್ಲ ನಿಮಗೆ ಟೀಚಿಂಗ್ಸ್ ಅನ್ನೋ ಥರ ನೋಡ್ಕೊಳ್ಳಿ ಆ್ಯಂಡ್ ಲರ್ನಿಂಗ್ಸ್ ಅನ್ನೋ ರೀತಿ ನೀವು ತಗೊಂಡು ಆ ಲರ್ನಿಂಗ್ಸಿಂದ ನೀವು ಕಲಿಬೇಕಾಗತ್ತೆ. ಆ್ಯಂಡ್ ನಿಮ್ಮನ್ನು ನೀವು ಪ್ರಾಬ್ಲಮ್ ಆಗಿದೆ ಆ್ಯಂಡ್ ಒಂದು ನಿಮ್ಮನ್ನು ನೀವು ಬಂಧಿಸ್ಕೊಂಡು ಕೂತ್ಕೋಬೇಡಿ ದಟ್ ನಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಥವಾ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗಿದೆ ಅನ್ನೋ ಥರ ನೀವು ಕೈ ಹೊತ್ಕೊಂಡು ಕೂತ್ಕೋಬೇಡಿ. ಸೊಲ್ಯೂಷನ್ಸ್ ಕಡೆ ಸರ್ಚ್ ಮಾಡಿ, ಸರ್ ಈ ಪ್ರಾಬ್ಲಮ್ ಆಗಿದೆ, ಸೊ ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಯಾವ ರೀತಿಯ ಒಂದು ಥಾಟ್ನ ಶಿಫ್ಟ್ ಮಾಡ್ಕೊಳ್ಳಿ. ನೀವು ಈ ಥರ ಇದ್ರೆ ಏನು ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಆ್ಯಂಡ್ ಕಮಿಟ್ಮೆಂಟ್ ವಿಚಾರವಾಗಿ ಯಾವುದೇ ಒಂದು ಮಾತು ನೀವು ಕೊಟ್ಟಿದ್ದೀರಾ ಅಂದರೆ ಅಥವಾ ಏನೋ ಒಂದು ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ, ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗಬೇಡಿ. ನೀವು ಸಪೋಸ್ ಇವತ್ತಿಂದ ನಾನು ಏನೋ ಒಂದು ನ್ಯೂ ಥಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ ಯೋಗಾನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ಇವತ್ತೇನು ಅಂದ್ಕೊಂಡಿದ್ದೀರಾ ಅದನ್ನೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೀವು ಏನು ಫಸ್ಟು ಐ ಥಿಂಕ್ ನೀವು ಬೇರೆದವ್ರ ಕಡೆಯಿಂದ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಆನ್ ಟೈಮಿಗೆ ಹೇಳಿದ್ದಾರೆ ಅಂದರೆ ಆ ಟೈಮಿಗೆ ಅವ್ರು ಬರಲೇಬೇಕು, ಅಥವಾ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್, ಅಥವಾ ನಿಮ್ಮ ಒಂದು ಎಂಪ್ಲಾಯೀಸ್ ಕಡೆಯಿಂದ ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಕಡೆಯಿಂದ ಕಮಿಟ್ಮೆಂಟ್, ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್, ಅಥವಾ ಪೇರೆಂಟ್ಸ್ ಕಡೆಯಿಂದ ಕಮಿಟ್ಮೆಂಟ್, ಅಥವಾ ಚಿಲ್ಡ್ರನ್ಸ್ ಕಡೆಯಿಂದ ಕಮಿಟ್ಮೆಂಟ್, ವಾಟ್ ಎವರ್ ದ ಥಿಂಗ್ಸ್. ಬಟ್ ನಿಮಗೆ ಆ ಟೈಮ್ಗೆ ಆಗಬೇಕು, ಅವರು ಆ ಮಾತು ಹೇಳಿದ್ದಾರೆ ಅಂದರೆ ಅದನ್ನು ನಿಭಾಯಿಸಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವಿದ್ದೀರಾ. ಬಟ್ ನಿಮ್ಮ ಒಂದು ಸೆಲ್ಫಿಗೆ ನೀವು ಎಷ್ಟು ಕಮಿಟ್ ಆಗಿದ್ದೀರಾ, ನೀವು ಇವತ್ತೇನೋ ನಿಮ್ಮ ಸೆಲ್ಫಿಗೆ ಒಂದು ಹೆಲ್ದಿ ಆಗಿರೋದೊಂದು ಏನೋ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಸೆಲ್ಫಿಗೆ ನೀವು ಹೇಳ್ಕೊಳ್ತಾ ಇರ್ತೀರಾ. ಬಟ್ ಅದನ್ನು ನೀವು ನೆಕ್ಸ್ಟ್ ಆ ಪ್ರಾಮಿಸ್ನ ಎಷ್ಟು ಬೇಗ ಬ್ರೇಕ್ ಮಾಡ್ತಾ ಇದ್ದೀರಾ. ನಿಮ್ಮ ಸೆಲ್ಫ್ಗೆ ನೀವು ಕೊಟ್ಟಂಥ ಪ್ರಾಮಿಸ್ನ ನೀವು ಬ್ರೇಕ್ ಮಾಡ್ಕೊಳ್ಳೋದ್ರಿಂದ ಎದುರುಗಡೆ ವ್ಯಕ್ತಿಗಳು ಕೂಡ ನಿಮ್ಮ ಪ್ರಾಮಿಸಸ್ನ ಬ್ರೇಕ್ ಮಾಡ್ಕೊಳ್ತಾ ಇರ್ತಾರೆ. ಸೆಲ್ಫ್ಗೆ ಫಸ್ಟ್ ನಾವು ಏನು ಹೇಳಿರ್ತೀವಿ, ನಾನು ಇವತ್ತಿನ ಬೇಗ ಎದ್ದೇಳ್ತೀನಿ ಅಂತ ನೀವು ಹೇಳಿ ಮಲ್ಕೊಂಡಿದ್ರೆ ಆ ಪ್ರಾಮಿಸ್ನ ಕೀಪ್ ಅಪ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನಿಮಗೆ ಏನು ಬೇಕು ಅದನ್ನು ನಿಮ್ಮಿಂದನೇ ನೀವು ಶುರು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಬೇರೆದವರ ಹೊರೆನ ನೀವು ಹೊತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇರೆದವರ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಲೇಬೇಕು ಅಂತ ಇಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಎಲ್ಲರ ಒಂದು ಪ್ರಾಬ್ಲಮ್ನು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಎಲ್ಲವನ್ನು ನಿಮ್ಮ ತಲೆ ಮೇಲೆ ನೀವು ಹೇರ್ಕೊಳ್ಳೋದು ಕಷ್ಟ ಆಗುತ್ತೆ, ತಪ್ಪಾಗುತ್ತೆ. ಆ್ಯಂಡ್ ಫ್ಯಾಮಿಲಿ ಬರ್ಡನ್ ತುಂಬ ಇದೆ ಅಂತಂದರೆ ಫ್ಯಾಮಿಲಿ ಜೊತೆ ಕೂತು ಮಾತಾಡ್ಕೊಳ್ಳಿ, ಅಥವಾ ರಿಲೇಷನ್ಶಿಪ್ಪೇ ಹೊರೆ ಅನ್ನಿಸ್ತಾ ಇದೆ ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬ ಟಾಕ್ಸಿಸಿಟಿ ಇದೆ ಅಂತ ಅಂದರೆ ಕೂತು ಮಾತಾಡ್ಕೊಳ್ಳಿ. ಇಫ್ ನಾಟ್ ವರ್ಕಿಂಗ್ ಅದರಿಂದ ಮೂವ್ ಆನ್ ಆಗಿ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಇದೆ. ದ ಎಂಪ್ರೆಸ್ ಬಂದಿರೋದ್ರಿಂದ ನಿಮಗೆ ನಿಮ್ಮ ಸೆಲ್ಫ್ ರಿಯಲೈಸೇಷನ್ಸ್ ಮೇಲೆ, ನಿಮ್ಮ ಒಂದು ಸ್ವಯಂ ಪ್ರೀತಿ ಮೇಲೆ ನೀವು ಎಷ್ಟು ಗಮನ ಕೊಡ್ತೀರೋ, ನಿಮ್ಮನ್ನು ನೀವು ಎಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಗ್ರೋತ್ ಅನ್ನೋದು ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ನೀವು ಟ್ರಾವೆಲಿಂಗ್ ಮಾಡಬೇಕು ಅಥವಾ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಹೋಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ನಿಮ್ಮ ಒಂದು ಥಾಟ್ಸಿಂದ, ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ಗಳಿಂದ, ನಿಮ್ಮ ಒಂದು ಆ್ಯಕ್ಷನ್ಸಿಂದ ನಿಮ್ಮ ಒಂದು ಸಕ್ಸಸ್, ನಿಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ನೀವೇ ಅದನ್ನು ಎನರ್ಜಿನ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಾ. ಸ್ಟಾಪ್ ಓವರ್ ಥಿಂಕಿಂಗ್. ಆ್ಯಂಡ್ ಯಾವಾಗ್ಲೂ ಪ್ರಾಬ್ಲಮ್ ಕಡೆನೇ ನೀವು ಡೌನ್ಫಾಲ್ ನೋಡ್ತಾ ಇದ್ದೀರಾ ಅಥವಾ ಬರ್ಡನ್ ಫೀಲ್ ಆಗ್ತಾ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ ಅಂದರೆ ಬರೀ ಆ ಪ್ರಾಬ್ಲಮ್ ಅಷ್ಟೇ ನೋಡಬೇಡಿ. ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಆ ಪ್ರಾಬ್ಲಮ್ ಇಷ್ಟಿರುತ್ತೆ, ಬಟ್ ನಾವು ಥಿಂಕ್ ಮಾಡಿ 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 ದೊಡ್ಡದಾಗಿ ನೋಡ್ಕೊಂಡಿರ್ತೀವಿ. ಇಷ್ಟು ಪ್ರಾಬ್ಲಮ್ನ ನಮ್ಮ ತಲೆಯಲ್ಲೇ ನಾವು ಅರ್ಧ ಓವರ್ ಥಿಂಕ್ ಮಾಡಿ ಇಷ್ಟು ದೊಡ್ಡದು ಮಾಡ್ಕೊಂಡಿರ್ತೀವಿ ಆಲ್ರೆಡಿ. ಸೊ ಅದಷ್ಟಿರೋದಿಲ್ಲ. ಇಷ್ಟಿದ್ರೆ ಇಷ್ಟೇ ಸೊಲ್ಯೂಷನಲ್ಲಿ ಅದು ಸಾಲ್ವ್ ಆಗೋದಿರುತ್ತೆ.
ಜಸ್ಟ್ ಥಿಂಕ್ ಮಾಡಿ ಅದನ್ನು. ಆ್ಯಂಡ್ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಯೂನಿವರ್ಸ್ ಹೇಳೋದು ಕೂಡ ಜಾಸ್ತಿ ರಿಸಲ್ಟ್ ಕಡೆ ನೀನು ಫೋಕಸ್ ಮಾಡಬೇಡ ಅಂತ, ಚೇಸಿಂಗ್ ಎನರ್ಜಿ ಬೇಡ. ಜಸ್ಟ್ ನೀನು ಕೆಲಸ ಮಾಡ್ತಾ ಇದೆಯಾ, ಸರೆಂಡರ್ ಆಗು ಅಂತಲೇ ಎಲ್ಲರೂ ಹೇಳ್ತಾರೆ, ಎಲ್ಲ ಇದರಲ್ಲೂ ಅದೇ ಇದೆ. ಸೊ ನೀವು ಅದ್ರ ಕಡೆ ಗಮನ ಕೊಡಿ ಆ್ಯಂಡ್ ಜಸ್ಟ್ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟ್ ಕನೆಕ್ಟಿಂಗ್ ವಿತ್ ಯೂನಿವರ್ಸ್. ನಿಮ್ಮ ಒಂದು ಯೂನಿವರ್ಸ್ ಲೈಕ್ ನೀವು ತುಂಬ ದಿನದಿಂದ ಲೈಕ್ ಲೋ ಫೀಲ್ ಮಾಡ್ತಾ ಇದ್ದೀರಾ, ನನಗೆ ಯಾರು ಇಲ್ಲ ಅನ್ನಿಸ್ತಾ ಇದೆ, ನಾನು ಒಂಟಿ, ನಾನು ಏನೇ ಕೆಲಸ ಮಾಡಿದ್ರೂ ಆಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ನಿಮ್ಮ ಮೇಲೆ ನಿಮಗೆ ಡೌಟ್ ಬರ್ತಾ ಇದೆ ಅಂದರೆ ಸೆಲ್ಫ್ ಲವ್ ಕಮ್ಮಿ ಆಗಿದೆ, ಯೂನಿವರ್ಸ್ ಕಡೆಯಿಂದ ಕನೆಕ್ಷನ್ ಕಟ್ ಆಗಿದೆ, ನಿಮ್ಮ ಆರಾಧ್ಯ ದೇವ್ರ ಕಡೆಯಿಂದ ನಿಮ್ಮ ಕನೆಕ್ಷನ್ ಕಟ್ ಆಗಿದೆ. ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ವಿತ್ ಗಾಡ್ ಅಂತ ಹೇಳ್ತೀನಿ. ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ. ಯೂನಿವರ್ಸ್ ಜೊತೆ ಒಂದು ಬಾಂಡಿಂಗ್ ಅನ್ನೋದನ್ನು, ಈಗ ಫ್ರೆಂಡ್ಸ್ ಜೊತೆ ಯಾವ ರೀತಿ ಬಾಂಡ್ ಅನ್ನೋದನ್ನು ಬೆಳೆಸ್ಕೊಳ್ತೀವಿ, ರಿಲೇಟಿವ್ಸ್ ಜೊತೆ ಯಾವ ರೀತಿ ಒಂದು ಬಾಂಡ್ ಅನ್ನೋದನ್ನು ಬೆಳೆಸ್ಕೊಳ್ತೀವಿ, ಅದೇ ರೀತಿ ನಾವು ದೇವರ ಜೊತೆನೂ ಆ ಒಂದು ಬಾಂಡಿಂಗ್ ಅನ್ನೋದನ್ನು ಬೆಳೆಸ್ಕೋಬೇಕು. ಅಂದಾಗಲೇ ಥಿಂಗ್ಸ್ ವಿಲ್ ಗೆಟ್ ವರ್ಕ್. ಅಂದರೆ ನಮಗೆ ಸರಿ ದಾರಿ ಯಾವುದು, ತಪ್ಪು ದಾರಿ ಯಾವುದು, ಸರಿಯಾದ ಆಯ್ಕೆಗಳನ್ನು ಹೇಗೆ ನಾವು ಆರಿಸ್ಕೋಬೇಕು ಅನ್ನೋದನ್ನು ಒಂದಲ್ಲ ಒಂದು ಸೈನ್ ಮುಖಾಂತರ ಯೂನಿವರ್ಸ್ ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಗಮನಿಸ್ತಾ ಹೋಗಬೇಕು, ಅವೇರ್ ಆಗಿರಿ. ಓಕೆ. ಆ್ಯಂಡ್ ಎಸ್, ಸಮ್ಟೈಮ್ಸ್ ತುಂಬ ಸ್ಟ್ರಾಂಗ್ ಆಗಿರೋದು ಏನು ನೆಸೆಸಿಟಿ ಇಲ್ಲ. ನಿಮಗೆ ಹತ್ತಿರ ಆದವ್ರನ್ನ ಹತ್ರ ಹೋಗಿ ಹೇಳ್ಕೊಳ್ಳಿ. ಯಾರೂ ಇಲ್ಲ ಅಂದರೆ ಹೋಗಿ ದೇವ್ರ ಮನೇಲಿ ಕೂತ್ಕೊಂಡು ನಿಮ್ಮ ದೇವ್ರ ಹತ್ರನೇ ಹೇಳ್ಕೊಳ್ಳಿ, ಅಥವಾ ಆಕಾಶ ನೋಡ್ಕೊಂಡು ಹೇಳಿ, ಸಮಥಿಂಗ್ ಒಟ್ಟಿನಲ್ಲಿ ಹೇಳಿ, ಅಥವಾ ನಿಮ್ಮ ಥಾಟ್ಸ್ನ ಒಂದು ಪೇಪರಲ್ಲಿ ಬರೆದು ಸುಟ್ಟು ಹಾಕಿ, ಒಟ್ಟಿನಲ್ಲಿ ಮನಸ್ಸಲ್ಲಿ ಏನಿದೆ ಅದನ್ನು ಹೊರಗೆ ಹಾಕಿ ಅಂದಾಗಲೇ ಮೈಂಡ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದು ಓವರ್ ಆಲ್ ಗೈಡೆನ್ಸ್ ಏನಿದೆ ಅಂತಂದರೆ, ಬೇರೆದವರ ಹೊರೆ ನೀನು ಹೊತ್ಕೋಬೇಡ, ನಿನ್ನ ಭಾರ ನಾನು ಹೊರ್ತೀನಿ, ನಿನಗೆ ಸೊಲ್ಯೂಷನ್ ನಾನು ಕೊಡ್ತೀನಿ, ನೀನು ನನಗೆ ಶರಣಾಗು, ನನ್ನ ಜೊತೆ ನೀನು ಕನೆಕ್ಟ್ ಆಗು ಅಂತ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಸೊ ಇದು ನಿಮ್ಮ ಒಂದು ಪರಿಸ್ಥಿತಿಗೆ ಗೈಡೆನ್ಸ್. ಸೊ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.